ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಬಂದಿದ್ದೇನೆ. ಸರ್, ತಮ್ಮ ಹೆಸರೇನ್ರಿ? ವಾಸುದೇವ್ ಬೋರ್ಗೊಂಡ್ರಿ. ಸರ್, ನೋಡ್ಬೋದು ಇಲ್ಲಿ ಇವತ್ತು ನಾವು ಕಳೆದ 15 ದಿವಸದ ಹಿಂದೆ ಸರ್ ಕಬ್ಬಿಗೆ ನಾವು ಡ್ರಿಂಚ್ ಮಾಡಲು ನಮ್ಮ ಔಷಧಿಯನ್ನು ಕೊಟ್ಟಿದ್ವಿ. ಯಾಡ್ಶಾಪ್ ಕಂಪನಿ ಔಷಧಿಯನ್ನು ಕೊಟ್ಟಿದ್ವಿ. ಅವ್ರ ರೈತರನ್ನ ಕೇಳೋಣ, ಯಾವ ರೀತಿ ಬದಲಾವಣೆ ಆಗೈತಿ, ತಮ್ಮ ಬೆಳೆಯಲ್ಲಿ ಏನೇನು ಮೊದಲು ಹೇಗಿತ್ತು, ಇವಾಗ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸರ್ ಸರ್ ಹೇಳಿ. ಸರ್, ಪೈಲ ಮುಟ್ರ ಐತ್ರಿ, ಕೆಂಪ ಹಳದಿ. ಒಟ್ಟು ನೆಲ ಬಿಟ್ಟು ಐತ್ರಿಕಲ್ರಿ ಕಬ್ಬ. ಸರ್, 15 ದಿನ ಆಯ್ತು, ಮರಿ ಇಂಪ್ರೂವ್ ಆಗೈತ್ರಿ. ಸರ್, ಒಳ್ಳೆ ಹಳದಿ ಇದ್ದಿದ್ದೆಲ್ಲ ಕ್ಲಿಯರ್ ಆಯ್ತು. ಇಲ್ಲಿ ಕಾಣ ಆಯ್ತು ನಿಮ್ಗೆ. ಕರೆಕ್ಟ್ ಕ್ಲಿಯರ್ ಆಗೈತ್ರಿ ಎಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ರೈತರು ಹೇಳ್ತಾ ಇದ್ದಾರೆ, ಮೊದಲು ಕೆಂಪಿತ್ತು ಕಬ್ಬ, ಮುಟ್ರಾಗಿತ್ತು, ಮತ್ ನೆಲ ಬಿಟ್ಟು ಎತ್ತಿಲಾಗಿತ್ತು. ಬಹಳಷ್ಟು ಸರ್ ನಾವು ಬಂದಾಗ ನೀರ್ ಇತ್ರಿ, ಹೌದ್ರಿ? ನೀರಾಗಿ ಜವಳ ಇತ್ತು. ಜವಳ ಇದ್ದಂತ ಕಬ್ಬ ನಿಮ್ದು ಇನ್ನೊಂದ್ಸರ ಹತ್ತಿ ಕಡೆ ಒಂದು ಪ್ಲಾಟ್ ಐತೆ ರೋಡ್ ಹಚ್ಚಿ, ಹೌದ್ರಿ? ಅದನ್ನ ನಾವು ಕೂಡ ಹೇಳಿದಿವಿ. ನೀವೇನಂದ್ರಿ ಅವತ್ತ ಬ್ಯಾರೆದವ್ರಿಗೆ ಆ ಕಬ್ಬಿಂದ ಇದನ್ನ ಕೊಟ್ಟಿದೀವ್ರಿ. ಮತ್ತ ನಿಮಗಿದು ಜವಳ ಕಬ್ಬ ಐತಿ, ನೋಡೋಣ ನಿಮ್ದೊಂದು ಟ್ರೈ ಮಾಡಿ ನೋಡೋಣ ಅಂತ ನೀವು ಇದನ್ನ ಟ್ರೈ ಮಾಡಕ್ ತಗೊಂಡಿದ್ರಿ ಸರ್. ನಿಮಗೆ ಇವತ್ತ ಏನ್ ಅನ್ಸತ್ತೈತಿ ಸರ್? ರಿಸಲ್ಟ್ ನಮ್ಗೆ ಚಲೋ ಅನ್ಸೈತ್ರಿ. ಚಲೋ ಅನ್ಸೈತಿ. ಯಾರೋ ಯುವ ರೈತರು ಇದ್ರು ಇದನ್ನ ಕಂಟಿನ್ಯೂ ಮಾಡ್ರತ್ತ ಅವ್ರ ಕಡೆ ಬೇಡ್ಕೋತೀನಿ. ಓಕೆ ಸರ್, ಥ್ಯಾಂಕ್ ಯು ರೀ ಸರ್. ಇವತ್ತಿನ ರಾಸಾಯನಿಕ ಯುಗದಾಗ್ರಿ ಸರ್, ನಾ ಕೇಳೋದು ಏನಪ್ಪ ಅಂದ್ರೆ, ರಾಸಾಯನಿಕದಾಗ ನಾವು ಮಾಡೋದಕ್ಕ ಮತ್ತ ಇವಾಗ ನಾವು ಮಾಡೋದಕ್ಕ ಏನ್ ಫರ್ಕ್ ಆಗತ್ತೈತಿ? ಆರ್ಗ್ಯಾನಿಕ್ದಾಗ ರಾಸಾಯನಿಕ ಮಾಡೋದ್ರ ಭೂಮಿ ಕೆಡಾತಾವ್ರಿ ಸರ್. ರಸಗಾಡ ಹೆಚ್ಚಾಗೈತ್ರಿ. ಹೌದ್ರಿ. ನಾವು ಏನೋ ಫೀಲ್ಡ್ ಇಳಿಬೇಕಾದ್ರ ಸರ್ ನಾವು ಆರ್ಗ್ಯಾನಿಕ್ದಾಗ ಇಳಿಬೇಕು. ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ದಾಗ ಯಾಕೆ ಇಳಿಬೇಕು ಸರ್? ಸರ್, ಭೂಮಿ ಫಲವತ್ತತೆ ಕಾಪಾಡ್ತೈತಿ. ಕರೆಕ್ಟ್ ಸರ್. ಯಾವುದೋ ರೋಗ ರುಜಿನ ಬರಂಗಿಲ್ಲ. ಮನುಷ್ಯನ ಆರೋಗ್ಯಕ್ಕೂ ಒಳ್ಳೆಯದು. ಸರ್, ಆಕ್ಚುಲಿ ಏನ್ ಹೇಳ್ತಾರಪ್ಪ ಅಂದ್ರ, ರೈತರ ಭೂಮಿ ಕೆಡಂಗಿಲ್ಲ, ಆರ್ಗ್ಯಾನಿಕ್ ಮಾಡೋದ್ರಿಂದ ಒಳ್ಳೆ ರೀತಿ ರಿಸಲ್ಟ್ ಕೂಡ ಐತಿ, ಖರ್ಚ ಕಡಿಮೆನೂ ಆಕೈತಿ ಸರ್. ರಾಸಾಯನಿಕದಿಂದ ಏನಾಗ್ಬೇಕಂದ್ರ ಭೂಮಿ ಫಲವತ್ತತೆ ಆಗ್ಬೇಕಾಗಿತ್ತು. ರಾಸಾಯನಿಕ ಬಿಟ್ರ ನಮ್ಮ ಭೂಮಿ ಫಲವತ್ತತೆ ಉಳಿತೈತಿ, ಮುಂದಿನ ಅವ್ರಿಗೆ ಒಂದು ಒಳ್ಳೆ ಇದನ್ನ ಆಕೈತಿ ಅಂತ ಹೇಳತ್ತಾರು ಸರ್. ಇದರಿಂದ ನಿಮ್ಗೆ ಖುಷಿ ಅನಿಸೈತಿ ಇಲ್ರಿ? ಖುಷಿ ಅನಿಸಿದ್ರಿ ಸರ್. ಥ್ಯಾಂಕ್ ಯು. ಯಾರೋ ಇದ್ರು ನಿಮಗೇನು ಡೌಟ್ ಇಲ್ಲ, ಮಾಡ್ಬೋದು. ಓಕೆ ಸರ್. ನೋಡ್ಬೋದು, ರೈತರು ಎಲ್ಲ ಅವ್ರ ಬಾಯಿಂದನೇ ಎಲ್ಲ ಕೇಳಿದ್ವಿ, ಯಾವ ರೀತಿ ಮೊದಲು ಕಬ್ಬಿತ್ತು, ಇವಾಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಎಲ್ಲ ಇಡೀ ಪ್ಲಾಟನ್ನು ನೋಡ್ಬೋದು. ಒಂದ್ಸಲ ತೋರಿಸ್ತಾ ಇದ್ದಾರೆ. ಇದು ಜವಳ ಇದ್ದಿದ್ದ ನೆಲ ಇವತ್ತು 15 ದಿವಸದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ.